ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ಗೆಸ್ಟ್ಸ್ ಡಿಗ್ನಿಟರೀಸ್ಗೆ ಮತ್ತು ಈ ವೇದಿಕೆ ಮೇಲೆ ಕೂತಿರೋದು ಪ್ರತಿಯೊಬ್ಬರು ಡಿಗ್ನಿಟರಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ತುಂಬ ಶುಭ ಒಕೇಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ, ನನ್ನಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ನೀವು ಎಲ್ಲ ಹೇಳಿದ್ದು ಕರೆಕ್ಟು. ಐ ಥಿಂಕ್ ಬಹುಶಃ ನನ್ನ ಬಿಟ್ಟರೆ ಐ ಥಿಂಕ್ ಸುರೇಶ್ ಅವರು ಮತ್ತು ನಮ್ಮ DOP ಐ ಥಿಂಕ್ ತುಂಬ ಎಲ್ಲರೂ ಮಾತಾಡ್ತಾರೆ, ಸ್ವಲ್ಪ ಸ್ವಲ್ಪ ಕನ್ನಡ ಅಂತೂ ಎಲ್ಲರೂ ಮಾತಾಡ್ತಾರೆ. ಆ್ಯಂಡ್ ಐ ಥಿಂಕ್ ಮಾತಾಡಿಲ್ಲ ಅಂದರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೆಲ್ಲ. ಐ ಥಿಂಕ್ ಒಂದು ಭಾಷೆ ಮಾತಾಡಬೇಕಾದ್ರೆ ಒಂದು ಶ್ರಮ ಇದ್ದರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಎಸ್, ಇಮೇಲ್. This is a beautifully written, directed, made film in Tamil, and now ಈ ಸಿನಿಮಾನ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ಥರ ಒಂದು ಅಮೇಝಿಂಗ್ ಆಗಿರೋದು ಒಂದು ಸ್ಟೋರಿ ನಾ ಲೀಡ್ ಆಗಿ ಭಾಗವಹಿಸಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ನನಗೆ. ಬಿಕಾಸ್ ಈ ಕತೆ ಕೇಳಿದ ತಕ್ಷಣವೇ ನನಗೆ ಎಕ್ಸೈಟಿಂಗ್ ಏನಾಯ್ತು ಅಂದರೆ, ಒಬ್ಬ ಆಕ್ಟರ್ ಆಗಿ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತೆ ಈ ಕತೆನ ಮಾಡಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತು ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದರೆ ಒಂದು ಕತೆ ನಮಗೆ ಎಕ್ಸೈಟ್ ಆಗಬೇಕು ಒಬ್ಬ ಆಕ್ಟರ್ ಆಗಿ. ಸೊ ದ ಫಸ್ಟ್ ಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ವಾಸ್ ದಟ್ ಒಂದು ಬೇರೆ ಥರ ಮಾಡಿರೋದು, ಬೇರೆ ಥರ ಯೋಚನೆ ಆಗಿರೋದು ಅಂತ ಒಂದು ಕತೆ. ಆ್ಯಂಡ್ ಐ ಥಿಂಕ್ ಒಬ್ಬ ಆ್ಯಕ್ಟರ್ಗೆ ಒಂದು ಬೇರೆ ರೀತಿಯಾದ ಕತೆ ಕೇಳಿದ ತಕ್ಷಣನೇ ತುಂಬ ಖುಷಿ ಆಗುತ್ತೆ. ಸೊ ದಟ್ ಬಿಕಾಸ್ ಯು ಗೆಟ್ ಸಮಥಿಂಗ್ ಡಿಫ್ರೆಂಟ್ ಟು ಪರ್ಫಾರ್ಮ್ ಅಂತ ಯಾವತ್ತು. ಸೊ ಐ ಥಿಂಕ್ ನೀವು ಟ್ರೇಲರ್ ಮತ್ತು ರಶಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೈನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆ್ಯಂಡ್ ಅ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಆರ್ ಇನ್ ದ ಜನರೇಷನ್ ಆಫ್ ಟುಡೇ ಅಂತ. ನಮ್ಮ ಫೋನ್ಸ್ ಅಲ್ಲಿ ನಮಗೆ ನಾವು ಎಲ್ಲರೂ ನಾವೇನು ಜನರೇಷನ್ ಅಲ್ಲಿ ಇದೀವಿ ಸಖತ್ ಅಡಿಕ್ಷನ್ ಹೇಳ್ಬೋದು, ಇಲ್ಲಾಂದ್ರೆ ನಮಗೆ ನಮ್ಮ ಫೋನ್ಸ್ ಕಂಡ್ರೆ ತುಂಬಾನೇ ಇಷ್ಟ. ಆ್ಯಂಡ್ ನಮಗೆ ಪರ್ಸ್ನಲ್ ಕಾನ್ವರ್ಸೇಷನ್ಸ್ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬ ಈಸಿ ಆಗಿಬಿಟ್ಟಿದೆ ನಮಗೆ. ಆ್ಯಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಅದರಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಆ ಒಂದು ಅಡಿಕ್ಷನಲ್ಲಿ ಸಾಕಷ್ಟು ಗೇಮ್ಸ್ ಇದೆ. ಫಾರ್ ಎಕ್ಸಾಂಪಲ್ a lot of Gen X, new gen people play this game called the PUBG, or there could be other very very different kinds of online games that a lot of younger people are addicted to and love playing. ಸೊ ಅದನ್ನ ಒಂದು ಲೀಗ್ ತಗೊಂಡು ಅದನ್ನ ಒಂದು ಥ್ರೆಡ್ ತಗೊಂಡು ನಮ್ಮ ರಜನ್ ಅವರು ಈ ಥರ ಒಂದು ಡಿಫ್ರೆಂಟ್ ಆಗಿರೋದು, ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು, ಈ ಥರ ಒಂದು ಸೋಷಿಯಲ್ ಮೆಸೇಜ್ ಕನ್ವೆ ಮಾಡಬೇಕು, ಈ ಥರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಚೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ I think that is really important that how you portray a message like this in a film like this becomes extremely important. ಆ್ಯಂಡ್ ಆ ಒಂದು ಸ್ಕ್ರೀನ್ ಪ್ಲೇ ಮೂಲಕ, ಕತೆ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಹೋಪ್ ದಟ್ ಈ ಒಂದು ಶ್ರಮ ಮತ್ತು ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ, ಬಿಕಾಸ್ ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಸಾಂಗ್ಸ್ ಇದೆ, ಆ್ಯಕ್ಷನ್ ಇಸ್ ಫಿನಾಮಿನಲ್ ಇನ್ ದ ಫಿಲ್ಮ್, ಲೊಕೇಶನ್ಸ್ ಆರ್ ಗ್ರೇಟ್, the dialogue, the screenplay, direction and production is fantastic. But I think ಅದಕ್ಕಿಂತ ಅದ್ರ ಮೇಲೆ ಅದನ್ನ ಮೀರಿ ನಾವು ಏನು ಪ್ರಯತ್ನ ಪಡ್ತಾ ಇದೀವಿ ಒಂದು ಪಾಯಿಂಟ್ ಕನ್ವೆ ಮಾಡಬೇಕು ಅಂತ. ಆ ಒಂದು ಪಾಯಿಂಟ್ ಈ ಸಿನಿಮಾ ಮೂಲಕ ಐ ಥಿಂಕ್ ಇಸ್ ಗೋಯಿಂಗ್ ಟು ಬಿ ವಿಲ್ ಬಿ ಏಬಲ್ ಟು ಕನ್ವೆ ಟು ದಿ ಆಡಿಯನ್ಸಸ್. ಆ್ಯಂಡ್ ಐ ಥಿಂಕ್ ಫಿಲ್ಮ್ಸ್ ಹ್ಯಾವ್ ಬಿಕಮ್ ಸಚ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಒಂದು ಸಿನಿಮಾ ಮೂಲಕ ನೀವು ಸಾಕಷ್ಟು ಥಿಂಗ್ಸ್ ತುಂಬ ಈಸಿಯಾಗಿ ತುಂಬ ಜನರಿಕ್ ಆಗಿ ತೋರಿಸ್ಬೋದು ಜನಕ್ಕೆ. ಆ್ಯಂಡ್ ಇಟ್ ಡಸಂಟ್ ಈವನ್ ಟೇಕ್ ಟು ಮಚ್ ಆಫ್ ಎನ್ ಎಫರ್ಟ್ ಫಾರ್ ಅಸ್ ಟು ಡೂ ದ್ಯಾಟ್. ಆ್ಯಂಡ್ ಅದಕ್ಕೆ ನಾವು ಸೈಮಲ್ಟೇನಿಯಸ್ ಆಗಿ ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಅವರು ಹಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ತಮಿಳ್ನಾಡು ಆ್ಯಂಡ್ ಹಿ ಈಸ್ ನೌ ಡೂಯಿಂಗ್ ಕನ್ನಡ ಥ್ರೂ ದಿಸ್ ಫಿಲ್ಮ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳಬೇಕು. ಡೈರೆಕ್ಷನಲ್ಲಿ ಅವ್ರ ಫಸ್ಟ್ ಸಿನಿಮಾ, ಬಟ್ ಪ್ರೊಡಕ್ಷನ್ ಫೈನಾನ್ಸಲ್ಲಿ ತುಂಬ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ. ತುಂಬ ಖುಷಿ ಏನಾಗುತ್ತೆ ದಟ್ ಅವ್ರ ಪ್ಯಾಷನ್ ಮತ್ತು ಇಂಟ್ರೆಸ್ಟ್ ಇದೆಯಲ್ಲ ಸಿನಿಮಾ ಮಾಡಬೇಕು ಅಂತ,
ಅದು ಐ ಥಿಂಕ್ ಒಬ್ಬ ಫಿಲ್ಮ್ ಮೇಕರ್ ಅಲ್ಲಿ ಇರಬೇಕು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬಾ ದೊಡ್ಡ ಮಟ್ಟಿಗೆ ತಮಿಳ್ನಾಡು ಮತ್ತೆ ಕರ್ನಾಟಕದಲ್ಲಿ ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಈ ಇಡೀ ಟೀಮ್ ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಪರ್ಸನ್, ಫ್ರಮ್ ಟೆಕ್ನಿಷಿಯನ್ಸ್ ಟು ಮ್ಯೂಸಿಕ್ ಟು ಡಿಸ್ಟ್ರಿಬ್ಯೂಟರ್ಸ್ ಟು ಮ್ಯೂಸಿಕ್ ಟು ಎವ್ರಿಬಡಿ, ಯಾರ್ಯಾರು ಬಂದಿರೋದು ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಗೆಲ್ರಿಗೂ ಗೊತ್ತಿದೆ ಸಿನಿಮಾ ಈ ಕಾಲದಲ್ಲಿ ಮಾಡೋದು ತುಂಬಾ ಈಸಿ, ರಿಲೀಸ್ ಮಾಡೋದು ತುಂಬಾನೇ ಕಷ್ಟ. ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಕಮ್ ಹಿಯರ್. ಯಾಕಂದ್ರೆ ಒಂದು ಟೀಮ್ ಒಟ್ಟಿಗೆ ಜೊತೆಗೆ ಒಂದು ಶ್ರಮ ಪಟ್ರೆ, ಒಂದು ಕಷ್ಟಪಟ್ರೆ ಮಾತ್ರ ಒಂದು ಬೇರೆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಸಾಧ್ಯ ಅಂತ. ಸೊ ಇವಾಗ ಮೀಡಿಯಾವರಾಗಿ, ಫ್ಯಾನ್ಸ್ ಆಗಿ, ಆಡಿಯನ್ಸಸ್ ಆಗಿ ಈ ಸಿನಿಮಾನ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು. 9th February ಫಿಲ್ಮ್ ರಿಲೀಸ್ ಆಗ್ತಿದೆ, ವರ್ಲ್ಡ್ ವೈಡ್ ಫಿಲ್ಮ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಆಲ್ ದ ಡೀಟೇಲ್ಸ್, ಎಲ್ಲ ಡೀಟೇಲ್ಸ್, ಥಿಯೇಟರ್ಸ್ದು, ಡಿಸ್ಟ್ರಿಬ್ಯೂಷನ್ದು, ಆಲ್ ಆರ್ ರೆಸ್ಪೆಕ್ಟೆಡ್ distributors and producers will talk about it. Of course, ಇನ್ನೊಬ್ರು ಪರ್ಸನ್ ಸೆಲ್ವಂ ಬಗ್ಗೆ ಮಾತಾಡಬೇಕು. he is the DOP of the film. ಅದ್ಭುತವಾಗಿರೋದು ಸಿನಿಮಾ ಮಾಡಿದ್ದಾರೆ. ಐ ಥಿಂಕ್ ದ ಸಾಂಗ್ ಇಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್ ಅಂಡ್ ದ ಟ್ರೇಲರ್ ಇಸ್ ಲುಕಿಂಗ್ ರಿಯಲಿ ಗುಡ್. ಅವ್ರ ಟೀಮ್ ಜೊತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದರೆ ನೀವು ಸಿನಿಮಾದಲ್ಲಿ ನೋಡ್ಬೋದು, ಆಲ್ರೆಡಿ ರಶಸ್ ಅಲ್ಲಿ ನೋಡ್ಬೋದು. ಐ ಥಿಂಕ್ ಟೆಕ್ನಿಕಲಿ ದ ಟೀಮ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಎಡಿಟಿಂಗ್, ಆಕ್ಷನ್. And we have national and international action directors who have done the fight sequences in the film. Madhu Madidara one fight, Veer Master has done, Fazil Khan has done the fights. ಅಂದ್ರೆ ಒಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿರುವಂತ ಒಂದು ಫೈಟ್ ಮಾಸ್ಟರ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಫೈಟ್ ಮಾಡಿದ್ದಾರೆ, ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ. So I think ಈ ಸಿನಿಮಾ is a package on its own. And ನಾನು ಲೀಡ್ ಆಗಿ ನನಗೆ ಈ ಥರ ಒಂದು ಡಿಫ್ರೆಂಟ್ ಆಗಿರೋದು ಸಿನಿಮಾ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಯಾವತ್ತೂ ಇಷ್ಟು ವರ್ಷದಿಂದ ನನಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ, ಈ ಸಿನಿಮಾಗೂ ಅದೇ ರೀತಿ ನೀವು ಪ್ರೀತಿ ಪ್ರೋತ್ಸಾಹ ಬೇಕು. ಹೊಸ ತಂಡ ಇದ್ರೂ ನಮ್ಮ ಕನ್ನಡದಲ್ಲಿ ನಾವು ಯಾವತ್ತೂ ಹೊಸತನನ ಎನ್ಕರೇಜ್ ಮಾಡ್ತೀವಿ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸಿರಿ ಅವ್ರಿಗೆ, ಸರ್ಗೆ, ಸುರೇಶ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಫೋನ್ ಮಾಡಿ ನನಗೆ ಫಸ್ಟು ಅದೇ ಹೇಳಿದ್ದು, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಐ ಸೆಡ್ ಸರ್ ನಾನು ಮಾಡಿದ್ದು ಸಿನಿಮಾ ಸರ್ ನನಗೆ ಗೊತ್ತು ಚೆನ್ನಾಗಿ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಎಲ್ರಿಗೂ. ಆಮೇಲೆ ಆಲ್ ದ ಆ್ಯಕ್ಟರ್ಸ್ ಯಾರ್ಯಾರು ಇಲ್ಲಿ ಬಂದಿರೋರು ಎಲ್ರಿಗೂ ವೆಲ್ಕಮ್ ನಮ್ಮ ಇಂಡಸ್ಟ್ರಿಯಲ್ಲಿ. ಶಂಕರ್ ಅವ್ರಿಗೆ ವೆಲ್ಕಮ್. ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಸಿನಿಮಾ, ಅದ್ರದ್ದು ಮೊನ್ನೆ ಪೋಸ್ಟರ್ ಲಾಂಚ್ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಸೊ ದಯವಿಟ್ಟು ಹೊಸ ಒಂದು ಎಫರ್ಟ್ಸ್ನ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ನೀವು ಅಪ್ರಿಷಿಯೇಟ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಇನ್ನೂ ಸಾಕಷ್ಟು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಆಚೆ ಬಂದು ಸಿನಿಮಾಗಳು ಮಾಡ್ತಾರೆ. ನಾನಂತೂ ಯಾವತ್ತೂ ಅದೇ ಹೇಳ್ತೀನಿ, ದೊಡ್ಡವರು ಚಿಕ್ಕವರು ಯಾರು ಇಲ್ಲ, ಹೊಸೊಬ್ರು ಸೀನಿಯರ್ ಅವ್ರು ಯಾರು ಇಲ್ಲ, ಕ್ರಿಯೇಟಿವಿಟಿ ಇರಬೇಕು. And for me that is the most important thing. So thank you. Thank you so much Mattomme, and you are always amazing. What do I say about you? Thank you so much for always giving me such an amazing introduction. Thank you so much. And ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ 9th February ಮತ್ತೊಮ್ಮೆ ರಿಲೀಸ್ ಆಗ್ತಿದೆ ತಮಿಳ್ ಆ್ಯಂಡ್ ಕನ್ನಡ. ಪ್ಲೀಸ್ ನೋಡಿ. ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು. ಬಹುಶಃ ರಾಗಿಣಿಯವರು